ಸಿದ್ಧ ಸದ್ಗುರು ಪಾದಾಭ್ಯಂ ಜನನೇ ಜನಕೌ ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢಪ್ಪನವರ ಮೌನ ಮಹಾಯೋಗಿ ಸ್ಥಿತಪ್ರಜ್ಞೆ ಜಗದ್ಗುರು ಗುರುನಾಥಾರೂಢಪ್ಪನವರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮನೆದು ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಶರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಪರಮ ಪೂಜ್ಯರು ಪ್ರಾತಸ್ಮರಣೀಯರು ನಿಜಗುಣರ ಶಾಸ್ತ್ರಕ್ಕೆ ಟೀಕಾ ತಾತ್ಪರ್ಯಗಳನ್ನು ಬರೆಯಲು ನಮ್ಮೆಲ್ಲ ಮುಮುಕ್ಷುಗಳಿಗೆ ಮಹದುಪಕಾರ ಮಾಡಿದ ಸದ್ಗುರು ಶಿವಪುತ್ರ ಮಹಾಸ್ವಾಮೀಜಿ ಅವರ ಚರಣಾರವಿಂದಗಳಲ್ಲಿ ವಂದಿಸಿ ಉಪಸ್ಥಿತ ಪೂಜ್ಯರಲ್ಲಿ ವಂದನೆಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, 18ನೇ ವರ್ಷದ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮೀಜಿ ಅವರ ಪವಿತ್ರ ಚರಿತ್ರೆಯನ್ನು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಸಿದ್ಧಾರೂಢರು ಶಿವಪುತ್ರ ಮಹಾಸ್ವಾಮೀಜಿ ಅವರಿಗೆ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನ ಸ್ಥಳದ 9ನೇ ಪದ್ಯದ ಸಾರವನ್ನು ಹೇಳ್ತಾ ಸದ್ರೂಪ, ಚಿದ್ರೂಪ, ಆನಂದರೂಪಗಳನ್ನು ಹೇಳಿ ಈಗ ನಿತ್ಯ ರೂಪವನ್ನು ನಿತ್ಯ ಲಕ್ಷಣ. ನಿತ್ಯ ಅಂತಂದ್ರೆ ಚತುರ್ವಿಧ ಅಭಾವಗಳಿಗೆ ಅಪ್ರತಿಯೋಗಿಯಾಗಿರ್ತಕ್ಕಂಥದ್ದು ಯಾವುದು, ಅದಕ್ಕೆ ನಿತ್ಯ ಅಂತ ಕರೀತಾರೆ. ಅಭಾವವನ್ನು ನಾವು ತಿಳಿಬೇಕಾಗಿತ್ತು ಅಂತಂದ್ರೆ ಅನುಯೋಗಿ ಪ್ರತಿಯೋಗಿಗಳನ್ನು ತಿಳ್ಕೋಬೇಕಾಗ್ತದೆ. ನಾವು ನೋಡ್ತಾ ಇದ್ದೇವೆ, ನಮ್ಮ ಎದುರಿಗೆ ಒಂದು ಘಟ ಅದ. ಭೂತಲೆ ಘಟೋ ನಾಸ್ತಿ ಅನ್ನುವಲ್ಲಿ ಭೂತಲ ಅನುಯೋಗಿ ಆಗ್ತದೆ, ಘಟ ಪ್ರತಿಯೋಗಿ ಆಗ್ತದೆ. ಯಶ್ಯ ಅಭಾವ ತಸ್ಯ ಸೇವ ಪ್ರತಿಯೋಗಿ. ಯಾವುದರ ಅಭಾವವನ್ನು ಹೇಳುತ್ತೇವೆಯೋ ಅದಕ್ಕೆ ಅದುವೇ ಪ್ರತಿಯೋಗಿ ಆಗಿರುತ್ತದೆ. ಯಾವುದರ ಅಭಾವ ಹೇಳ್ತಾ ಇದ್ದೇವೆ, ಘಟದ ಅಭಾವ. ಆ ಅಭಾವಕ್ಕೆ ಘಟವೇ ಪ್ರತಿಯೋಗಿ. ಯಾವುದರ ಅಭಾವವನ್ನು ಹೇಳುತ್ತೇವೆಯೋ ಆ ಅಭಾವಕ್ಕೆ ಅದೇ ಪ್ರತಿಯೋಗಿ. ಎಲ್ಲಿ ಹೇಳುತ್ತೇವೆಯೋ ಅಲ್ಲಿ ಅನುಯೋಗಿ ಅಂತ ಕರೀತಾರೆ. ಹೀಗೆ ಈಗ ಸದ್ಯ ಏನು ಹೇಳೋರದಾರ ಅಂತ ಕೇಳಿದ್ರೆ, ಇನ್ನು ಕೇಳ ಶಿವಪುತ್ರ ದೇಹಕ್ಕೆ ಭಿನ್ನನೆಂಬುದನ್ನು ಹೇಳುವೆ, ನಿನ್ನ ನೀ ತಿಳಿಯುವುದು ತಾನೇ ನಿತ್ಯ ಲಕ್ಷಣವೇ. ಮಣ್ಣಿನಲಿತ ಘಟವು ಪುಟ್ಟುತ ಮಣ್ಣನೇ ಮರೆಸಿದ್ದರೇನದು, ಮಣ್ಣು ತಾನೇ ನಿತ್ಯ ಘಟದು ಖುಷಿಯ ನೋಡೆಂದ. ಅಲ್ರಿ, ಪ್ರಾಗಾಭಾವ ಮೊದಲಾದವು ಈ ಘಟಾಳಿಗಳಿಗಲ್ಲದೆ ಹೇಗೈದು ತನ್ನೋರಿಲ್ಲವಾಗಿ.
ಪ್ರಾಕ್ಕಾಭಾವ, ಪ್ರಧ್ವಂಸಾಭಾವ, ಅನ್ಯೋನ್ಯಭಾವ, ಅತ್ಯಂತಾಭಾವ ಅಂತ 4 ಪ್ರಕಾರ ಅಭಾವಗಳನ್ನು ಸ್ವಲ್ಪ ಶಾಸ್ತ್ರ ಶಾಸ್ತ್ರ ಹಾಕೈತೆ ಅಂದರೆ ನಿಮ್ಮ ಮನುಷ್ಯನ ಅಭಾವ ಆಗ್ತೈತಿ. ಅಭಾವ ಅಂದರೆ ಇಲ್ಲ ಅನ್ನೋದಕ್ಕೆ ಯಾವುದು ವಿಷಯವಾಗಿರುವುದೋ ಅದಕ್ಕೆ ಅಭಾವ ಅಂತ ಕರೀತಾರೆ. ಘಟ ಇಲ್ಲ, ಘಟ ಇಲ್ಲ, ಘಟ ಇಲ್ಲ, ಪಟ ಇಲ್ಲ. ಈ ನಿತ್ಯ ಲಕ್ಷಣದಿಂದ ನೀನು ಸುಪುತ್ರ ದೇಹಕ್ಕೆ ಭಿನ್ನ ಇದ್ದೀಯ. ಹಿಂದೇನು ಹೇಳನು? ಅಪ್ಪ, ದೇಹ ಹುಟ್ಟಿದರೆ ನಾನೇ ಹುಟ್ಟಿದೆ, ದೇಹ ಸತ್ರೆ ನಾನೇ ಸತ್ಯ ಅಂತ ಹಿಂದೆ ಪ್ರಶ್ನೆ ಮಾಡೋದಿಲ್ಲ. ಅದಕ್ಕೆ ದೇಹ ನಾನು ಅಂತ ಏನು ತಿಳುವಳಿಕೆ ಸಾಮಾನ್ಯವಾಗಿ ಎಲ್ಲರಿಗೂ ಬಂದಿರುತ್ತೆ. ಏವಯಂ ಅನಾದಿರಣಂತೋ ನೈಸರ್ಗಿಕೋ ಅಧ್ಯಾಸ ಮಿಥ್ಯಾ ಪ್ರತ್ಯಯರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕಾ ಅಸ್ಯ ಅನರ್ಥ ಹೇತು ಪ್ರಹರಣಾಯ ಸರ್ವೇ ವೇದಾಂತ ಆರಭ್ಯಂತೆ. ಶಂಕರಾಚಾರ್ಯರು ಭಾಷ್ಯದಲ್ಲಿ ಬರೀತಾ ಇದ್ದಾರೆ. ಈ ಅಭ್ಯಾಸ ಏನದ ಅಂತ ಕೇಳಿದರೆ ನೈಸರ್ಗಿಕ. ಇದರ ಸಲುವಾಗಿ ನಾವು ಯಾವ ಪ್ರಯತ್ನವನ್ನು ಮಾಡಿಲ್ಲ. ದೇಹ ನಾನು ಅನ್ನೋದಕ್ಕೆ ನೀವೇನಾರ ಪ್ರಯತ್ನ ಮಾಡಿದ್ರೇನು? ಇಲ್ಲ. ಈಗ ದೇಹ ಅಲ್ಲ ಅನ್ನೋದಕ್ಕೆ ಭಾಳ ಪ್ರಯತ್ನ ಅಲ್ರಿ. ದೇಹ ನಾನು ಅಲ್ಲ ಅನ್ನೋದು ಏನಾಗ್ಬಿಟ್ಟಿದೆ ಅಂದರೆ ಗಟ್ಟಿಯಾಗಿಬಿಟ್ಟದ ಅಲ್ರಿ. ಸಂಶಯ ಭ್ರಾಂತಿ, ನಿಶ್ಚಯ ಭ್ರಾಂತಿ ಅಂತ ಕರೀತಾರೆ. ಈಗ ನಮಗೆ ನಿಶ್ಚಯ ಭ್ರಮ ಆಗ್ಯದ. ಯಾವುದು? ದೇಹವೇ ಅಗಳ್ಯಾಡಂಗಿಲ್ಲ. ನಿಶ್ಚಯ ಭ್ರಮ ಅಂದ್ರೇನು? ಬೇಕಾದ್ರೆ ಸ್ವಾಮಿ ಅದ್ರ ಹೋಗೋಲ್ಲ ಕವ. ಈ ದೇಹ ನಾನು, ನೀವು ಮನೆಗೆ ಹೋಗ್ತಕ್ಕಾರೆ ಹ್ಞೂ ಅನ್ರಿ, ಮುಂದೆ ಏನಾದ್ರು ಯಾಕಾಗ ಹೌದಲ್ರಿ. ನೋಡ್ರಿ, 100 ವರ್ಷದ ಹಿಂದೆ ದೇಹ ಇತ್ತೇನೋ ಸ್ವಲ್ಪ ಚಿಂತನೆ ಮಾಡೋ. 100 ವರ್ಷದ ಹಿಂದೆ ಇತ್ತಂದ್ರಿ ಹಿಂಗೆ ತಂದ್ರು ಯಪ್ಪ ನನ್ಗಟ್ಟು ಹೊತ್ತು ಬರ್ತೈತಿ. ಇನ್ನು 100 ವರ್ಷ ಆಚೆ ಕಡೆ ಇರ್ತೈತಿ ಅಂದ್ರೆ ಮತ್ತೀಗ ನಮ್ದು ನಾನು ಅಂತೀಯಲ್ಲ ಪುಣ್ಯಾತ್ಮನೆ. ಅಲ್ಲ, ಯಾವುದು ಮೊದಲು ಇಲ್ಲೋ ಯಾವುದು ನಂತರದಲ್ಲಿ ಇಲ್ಲವೋ ಅದು ಮಧ್ಯದಲ್ಲಿಯೂ ಇದ್ದು ಇಲ್ಲದಂಗೆ, ಇದ್ದು ಇಲ್ಲದಂಗೆ. ಇಲ್ಲಂತೀರಲ್ರಿ, ತೋರ್ಬಾರ್ದಾಗಿತ್ತಲ್ಲ, ನಮಗೆ ಪ್ರತ್ಯಕ್ಷ ತೋರ್ತತೆ ಅಲ್ರಿ. ಇಲ್ಲ ಅಂತೀರಲ್ಲ. ಅಮ್ಮ, ಇಲ್ಲದು ತೋರಬಾರ್ದು ಅನ್ನೋ ನಿಯಮ ಇಲ್ಲ. ವಿಚಾರ ಸಾಗರ ನೋಡ್ರಿ ಯಪ್ಪ. ನಿಮ್ಮ ಸಂಶಯಗಳನ್ನೆಲ್ಲ ಕಳಿತಕ್ಕಂಥ ಯಾವುದಾದ್ರೂ ಗ್ರಂಥಿದ್ದರೆ ಅದು ವಿಚಾರ ಸಾಗರ. ಕೈ ಎತ್ತಿ ಹೇಳಬೇಕಾಗ್ತದೆ. ಏನು ಹೇಳ್ತಿದ್ದೆ? ಭ್ರಮ, ನಿಶ್ಚಯ ಭ್ರಾಂತಿ ಅದ. ಇದು ಸಂಶಯ ಭ್ರಾಂತಿ ವಿಚಾರಕ್ಕೆ ಎಡೆ ಕೊಡ್ತದೆ. ನಿಶ್ಚಯ ಭ್ರಾಂತಿ ಇಲ್ಲ. ಯಾರಿಗೆ ನಾ ದೇಹ ಹೌದು ಅಲ್ಲೋ ಅಂತೇನು ಸಂಶಯ ಬಂದೈತಾನ? ಬರಂಗ ಇಲ್ಲ. ಅದು ಭದ್ರ ಆಗಿಬಿಟ್ಟದ. ಇದು ಹಾವೋ ಏನು ಹಾಕೋ ಅಂತಂದ್ರೆ ಇದು ಸಂಶಯ ಭ್ರಮ ಅಂತಾರೆ. ಒಂದು ನಿಶ್ಚಯ ಆಗಿಲ್ಲ ಅಲ್ರಿ. ಹಾವು ಅಂತ ನಿಶ್ಚಯ ಆತಂದ್ರೆ ಭ್ರಮ. ಅದು ನಿನಗೆ ಸಂಶಯ ಆತಂದ್ರೆ ಹಾವು ಏನು ಹಾಕೋ, ಸಂಶಯ ಆತಂದ್ರೆ ವಿಚಾರ. ಈ ಸಂಶಯ ಭ್ರಾಂತಿಯೊಳಗೆ ಹುಟ್ಟುತ್ತದೆ ರೀ. ನಿಶ್ಚಯ ಭ್ರಾಂತಿಯೊಳಗೆ ಹುಟ್ಟಂಗಿಲ್ಲ. ನಾ ದೇಹ ಅದನ್ರಿ, ಇದು ನಿಶ್ಚಯ ಆಗ್ಯದ. ಅದಕ್ಕೆ ಅವ್ರು ಅಂತಾರಲ್ಲ, ತಮ್ಮ ನೀನು ದೇಹ ಹುಟ್ಟಿಕೊಳ್ಳೆ ಹುಟ್ಟಿ ದೇಹ ಸತ್ರ ಸತ್ಯ ಅಂತೆಯಲ್ಲ. ಹಂಗಲ್ಲ. ಈ ದೇಹ 100 ವರ್ಷದ ಹಿಂದೆ ಇದ್ದಿದ್ದಿಲ್ಲ, 100 ವರ್ಷದ ಆಚೆ ಕಡೆನೂ ಇರೋದಿಲ್ಲ. ಈ ದೇಹ 100 ವರ್ಷಗಳ ಹಿಂದೆ ಇದ್ದಿಲ್ಲ ಅಂದ್ರೆ ಏನು? ಪ್ರಕ್ಕಭಾವ. ದೇಹ ನಾಶ ನಂತರ ಇರಂಗಿಲ್ಲ, ಅದೇನು? ಧ್ವಂಸಾಭಾವ.
ಘಟವು ಪಟವು ಅಲ್ಲ, ಪಟವು ಘಟವು ಅಲ್ಲ. ಏನು ಅನ್ಯೋನ್ಯ ಭಾವ. ಮಣ್ಣಿನೊಳಗೆ ಘಟ ಇಲ್ಲವೇ ಇಲ್ಲ. ಅದಕ್ಕೆ ತೋರ್ಬಾರ್ದಾಗಿತ್ತಲ್ಲ, ಇಲ್ಲಂದ್ರೆ ತೋರ್ಬಾರ್ದಾಗಿತ್ತಲ್ಲ ಅಂದ್ರೆ ಹದ್ರಾಗಿನ ಹಾವ ಇಲ್ಲದ್ದು ಇದ್ದದ್ದು ತೋರತ್ತೆ ಇಲ್ಲ. ಆಕಾಶ ನೀಲತ್ತು ಇದ್ದದ್ದೋ ಇಲ್ಲದ್ದೋ ತೋರ್ತತೆ ಇಲ್ಲ. ಇಲ್ಲದು ತೋರ್ಬಾರ್ದಂದ್ರೆ ನೇಮ್ ಎಲ್ಲದು ಅಂದ್ರೆ ಶರೀರ ಇಲ್ಲದದ ಆದ್ರೂ ತೋರ್ತದ. ಹೆಂಗ ಹಗ್ಗದಾಗ ಹಾವ ಇಲ್ಲ ಆದ್ರೂ ತೋರ್ತದ. ಹೆಂಗೋ ಹಂಗ ಈ ದೇಹ ಇಲ್ಲದ್ದದ, ಇಲ್ಲದ್ದು ಇದ್ದಂತೆ ಭ್ರಮ ಆಗ್ಯದ. ಅದ್ರದ್ದ ನೀನು ನಿತ್ಯ ಇದೆಯ, ಶರೀರ ಅನಿತ್ಯದ. ಹಂಗ ಅಂತ ಕೇಳಿದರೆ ಮಣ್ಣಿನಲ್ಲಿದ್ದ ಘಟವು ಹುಟ್ಟುತ್ತ ಮಣ್ಣನೇ ಮರೆಸಿದ್ದರೇನು. ಇನ್ನು ಮುಂದೆ ಘಟ ಅದ, ಘಟ ಅದ, ಅದಕ್ಕೆ ಘಟ ಅಂತಿ. ಮ್ಯಾಲ ಮುಟ್ರ ಕಾಣ್ತತಿ, ನಡಬರ್ಕ ಹೊಟ್ಟತಿ, ತಳಗ ತಳ ಅಂತಿ. ಅದ್ರಿ ಏನು ಮುಟ್ಟಾಕತ್ತಿದ್ದೀವಿ ನೀನು? ಮಣ್ಣು ಮುಟ್ಟಾಕತ್ತಿದ್ಯೋ, ಘಟ ಮುಟ್ಟಾಕತ್ತಿದೀಯೋ? ಮಣ್ಣು ಮಣ್ಣ ಕಡಿಗೊಂದು ದಿವ್ಸ ಮಣ್ಣು ಹೇಳವನು ಮಣ್ಣ, ಹೇಳವನು ಒಂದು ದಿವ್ಸ ಮಣ್ಣು ಹಾಕತ್ತಿಡು. ಸತ್ತಾಗ ಮಂದಿನ ಕರೆಸ್ತಾರಲ್ಲ, ಯಾಕೆ 4 ಮಂದಿ ಹುಡುಗ ಬರಕ್ಕೆ ಬರ್ತೈತಿಲ್ಲ. ನಾ ಗುರುಗಳು ಕೇಳಿ ಇಟ್ಟಾಕ ಮಂದಿನ ಕೂಡಿಸ್ತಾರೆ ಸತ್ತಾಗ. ಅವು ಯಾಕೆ ಕೂಡಿಸ್ಬೇಕು? ನೀವು ಹೆಂಗೆ ಸತ್ತಲ್ಲ ಹಂಗೆ ನೀನು ಒಂದು ದಿವ್ಸ ಸಾಯಮದಿ ಅನ್ನೋದನ್ನು ತಿಳ್ಸಾಕ. ಹೌದಾ? ಯಾಕೆ ಮಂದಿ ಹುಡುಗದು ಬಂದ್ರಿ ನೀವು? ಅದಂತೂ ನಿಶ್ಚಯನ ನಾ ಸಾಯ್ತಂದು ಎಂದು ಎಲ್ಲ ಇಲ್ಲ. ಸಾವು ಅನ್ನೋದು ಭಾಳ ಭಯಾನಕ ಅದ, ಭಯಾನಕ. ಸಾಯೋದು ಗೊತ್ತಾಯ್ತು ಅಂದ್ರೆ ವ್ಯವಸ್ಥೆ ಮಾಡ್ತಾನೆ ಮನುಷ್ಯ. ನಾ ಹೇಳ್ತಿದ್ದೇನೆ ಸುಮ್ಮ ಮೊದಲಂಗೆ ಆಗ್ಬಾರ್ದು. ಸಾಯೋದು ಗೊತ್ತಾದ್ರೆ ಸಾಯೋದ್ರೊಳಗಾಗ ಏನಾರ ವ್ಯವಸ್ಥೆ ಮಾಡಬೇಕಿಲ್ಲ. ಪ್ರವಾಸ ಹೊಂಟ್ರಿಪ್ಪ ಒಂದು ತಿಂಗಳು, ಏನು ರೊಟ್ಟಿ, ಕರ್ಸಿಕಾಯಿ, ಏನು 15 ದಿವಸ ತನಕ ಮಾಡ್ತೀನಿ ವ್ಯವಸ್ಥೆ. ಹೀಗೊಂದು ಯಾತ್ರೆ ಅದ, ಇನ್ನು ಹೋಗೋದು ಬರಂಗ ಇಲ್ಲ. ಅದ್ರ ವ್ಯವಸ್ಥೆ ಏನು ಮಾಡೋರಿದ್ದೀರಿಪ್ಪ? ಏನಿಲ್ಲ. तो बातन को भूलो मत, जो चाहे कल्याण, नारायण का मौत को तुझे ಶ್ರೀ ಭಗವಾನ್. ನಾರಾಯಣನು ಅಂತ ಒಬ್ಬ ಕವಿ ಹೇಳ್ತಾನಲ್ಲ, ದೋ ಬಾತನ್ ಕೋ ಭೂಲೋ ಮತ್, 2 ಮಾತುಗಳನ್ನು ಮರಿಬೇಡ್ರಿ. ಅವ್ಯಾವ್ರಿ ಉಣಿದು ಮಕ್ಕಳು ನೋಡ್ರಿ ಅಂತೀನಿ. ಮತ್ತು 2 ಮಾತನ್ನು ಮರಿಬೇಡ್ರಿ. ದೋ ಬಾತನ್ ಕೋ ಭೂಲೋ ಮತ್, ಜೋ ಚಾಹೆ ಕಲ್ಯಾಣ. ನೀವು ನಿಮ್ಮ ಕಲ್ಯಾಣವನ್ನು ಬಯಸಬೇಕಾಗಿತ್ತು ಅಂತಂದ್ರೆ 2 ಕೆಲಸ ಮಾಡ್ರಿ, 2 ಮರಿಬೇಡ್ರಿ. ಏನೋ ನಾರಾಯಣ ಕವಿ ಹೇಳ್ತಾನಲ್ಲ, ಏನು ಭಗವಂತನ ಮರಿಬೇಡ, ಸಾಯುವುದನ್ನು ಮರಿಬೇಡ. ಹೌದಲ್ರಿ? ನಾವು 2 ಮಾಡ್ತೀವಿ. ದೇವ್ರನ್ನ ಮಾಡ್ತೀವಿ, ಸಾವನ್ನು ಮಾಡ್ತೀವಿ. ಹೌದ್ರಿ? ಏಕನಾಥ್ ಮಹಾರಾಜ್ ಅಂತ ಒಬ್ಬ ಬಂದ ಒಂದು ಪ್ರಶ್ನೆ ಮಾಡಿದ. ಏನ್ರಿ ಮಹಾತ್ಮರು ಸತ್ಪುರುಷರು ದಿನಾಲು ಶಿವ ಶಿವ ಅಂತಾರೆ, ನಮ್ಮಂತ ಸಾಮಾನ್ಯ ಜನರಿಗೆ ದೇವ್ರ ನೆನಪ ಆಗಂಗಿಲ್ಲ ಯಾಕ್ರಿ ಅಂದ. ಅವ್ರು ನೋಡಿದ್ರು, ಕೈ ತಾ ನೋಡೋನು ಅಂದರು. ಕೈ ತೋರ್ಸಕ್ಕೆ ಭಾಳ ಮುಂದಿರ್ತದೆ ದಸ್ತ ಸಾಮುದ್ರಿಕ ನೋಡಿದ್ರು. ನೋಡಿ ಯಾಕ್ರಿ ಅಂದವ. ನಾ ಹೇಳಬಾರ್ದು, ನೀನು ಕೇಳಬಾರ್ದು.
ಅಂತದ್ದು ಡವ ಡವ ಅರೆ ಏನ್ರಿ ಹೇಳ್ರಿ ಹಂಗೆ ಇವತ್ತು ಯಾವಾರ ಸ್ವಾಮ ಮುಂದಿನ ಸ್ವಾಮ ನೀನು ಸಾವದ ಸಾವದ ಅಂದ ಕೂಡಲೇ ನಾ ಏನು ಬಂದಿ ಎದಕ್ಕೆ ಕೇಳಕ್ಕೆ ಬಂದಿನ ಗೊತ್ತಾಯಿಲ್ಲ ಹಾನ ದಡಕ್ಕೆ ನಾ ಮನ್ಯಾಗ ಬಿದ್ದ ಹೇಳ್ತಾನೆ ಏನಾಗೈತೆ ರೀ ನಾ ಸಾಯ್ತಾನೆ ಏನು ಜರ ಬಂದ ನಾ ಸಾಯ್ತಾನೆ ಶಿವ ಸಾವತ್ ಶಿವ ಮಂದಿ ಮಗ ನಾ ಸಾಯ್ತಾನೆ ಶಿವ ಭಕ್ತ ಸಾಮರ್ ನೋಡ್ರಿ ರವಿವಾರ ದಿವಸ ರಾತ್ರಿ ಬಾಗಿಲ ಹಾಕ್ರಿ ಹೆಂಡತಿ ಹಾಕ್ರಿ ಅಂದ್ರೆ ಯಮ ನಾವು ಒಳಗೆ ಬರ್ತಾನಂತ ಅವನ ಅಭಿಪ್ರಾಯ ಅವನು ಪ್ರಾಣ ಬರಂಗಿಲ್ಲ ರುಚಿ ಅಲ್ಲ ಬಾಗಿಲ ಹಾಕ್ರಿ ಹೆಂಡತಿ ಹಾಕ್ರಿ ಗಡಿಯಾರ ಹೊಡ್ಯಾಕೆ ಹಚ್ಚಿ ನೋಡ್ರಿ 11 12 1 2 3 4 5 6 ಡನ್ 6 ಗಂಟೆ ಹೇಳಿದ್ರಲ್ಲ ರಾಮದ ಬೆಳಗಿನ 6 ಗಂಟೆ ಹೊಡೆದಕ್ಕೆ ಚಾದರ್ ಜಗ್ಗಿದ್ರಿ ಯಾರು ಆಸ್ಕಿನ ತೋದಿತ್ತರಿ ಯಮಾನ ಬಂದಂತೆ ಆಸ್ಕಿ ತೋದಿತ್ತು ನೋಡ್ರಿ ಏಕಾತ್ ಮಹಾರಾಜ ಅವಂದ ಏನ್ರಿ 2 ದಿವ್ಸಕ್ಕೆ ಸಾಯ್ತು ನಂಗಿದ್ದಿಲ್ಲ ಈ ಸತ್ತಿಲ್ಲ ಹೋದಲು ಏಕೆ ನಾ ಸತ್ತನೇನು ಹೇಳ್ರಿ ಮಾತಾಡಕತ್ತೀರಿ ಆಯ್ತು ರೀ ಏನು ಸುಳ್ಳು ಹೇಳ್ತೀರಿ ನೀವು ಮಹಾರಾಜ್ರೆ 2 ದಿವ್ಸ ಸಾಯ್ತಾನ ತಿಂದಿರಲಿಲ್ಲ ಅದಾಯ್ತು ಬಿಡಪ್ಪ ನೀ ಏನು ಪ್ರಶ್ನೆ ಮಾಡಿದ್ದು ಗೊತ್ತೇನು ಅವನು ಬಿಡ್ರಿ ನಿಮಗೆ ಗೊತ್ತೇ ಇಲ್ಲ ಏನು ಪ್ರಶ್ನೆ ಮಹಾತ್ಮರು ಯಾವಾಗಲೂ ಶಿವ ಅಂತ ಧ್ಯಾನ ಮಾಡ್ತಿರ್ತಾರೆ ಸಾಮಾನ್ಯರಿಗೆ ಯಾಕೆ ಆಗೋದಿಲ್ಲ ಅಂತ ಕೇಳಿದಲ್ಲ ಹೌದು ಈಗ 2 ದಿವಸ ತಕ್ಕ ನೀ ಶಿವ ಅಂತ ಬಿಟ್ಟೇ ಇಲ್ರಿ ಅನ್ನೋ ಯಾಕೋ ಅಂದ್ರೆ ಸಾವ್ರಿ ನಿನಗೆ ಹೆಂಗೆ 2 ದಿವಸ ಸಾವು ಮುಂದಿಟ್ಟು ಇದ್ದಲ್ಲ ಮಹಾತ್ಮರಿಗೆ ದಿನ ಸಾವನ್ನು ನೋಡ್ತಿರ್ತಾರೆ ಅದಕ್ಕೆ ಅವ್ರು ಪರಮಾತ್ಮ ನೆನೆಸ್ತಾರೆ ಓ ಬಾತನ್ಕೋ ಬೋಲೋ ಮತ್ ಜೋ ಚಾಹೆ ಕಲ್ಯಾಣ ನಾರಾಯಣ ಕ ಮಮತಕೋ ದುಜೋ ಶ್ರೀ ಭಗವಾನ್ ಅಲ್ರಿ ಸಾಯೋದು ನಿಮಗೆ ಗೊತ್ತಾಯ್ತು ಅಂದ್ರೆ ವ್ಯವಸ್ಥೆ ಮಾಡ್ಬೇಕಾಕತಿ ಏನು ಮಾಡಿರಪ್ಪ ಮಗನ ಮದುವೆ ಮಾಡ್ಯಾನ್ರಿ ಮಾಡು ಏನು ಮದುವೆ ಆಗಿ ಏನಾಗಿತ್ತು ನಿನ್ಗೆ ಗೊತ್ತೈತೆ ಮಗನ ಡಾಕ್ಟ್ರ್ ಮದುವೆ ಮಾಡಿ ನಾನು ಕತೆ ಹೇಳ್ತಿರ್ತಾನೆ ಮೇಲೆ ಹೇಳೆ ನಾರದ ಕೈಲಾಸಕ್ಕೆ ಹೋಗಿದ್ದ ಕೈಲಾಸಕ್ಕೆ ಹೋದಾಗ ಶಿವ ಕಸ ಹೊಡ್ಯಾಕತ್ತಿದ್ದ ಅಕ್ಷರದ್ರಿ ಶಿವ ಕೈಲಾಸ ಕಸ ಹೊಡ್ಯಾಕತ್ತ ಅಂದ್ಕೊಳ್ಳಿ ಶಿವ ಏನಿದೆ ಅಂದವ ನಾರದ ನೀನ ಕಸ ಹೊಡಿದ ಏನು ಮಾಡಪ್ಪ ಯಾರು ಬರ್ತಾರೆ ಇಲ್ಲ ನಮ್ಮ ಮನೆ ಕಸ ನಾವು ಹೊಡ್ಕೊಂಡ್ರೆ ಸಾಕಲ್ಲ ಅವ್ನು ಶಿವ ಛೇ ಈ ಸತ ಬೋಲಕ್ಕೆ ಒಂದು ಲಾರಿ ಮಂದಿ ತರ್ತಾನ ಅಂದ ಒಂದು ಲಾರಿ ಮಂದಿ ಹಿಂಗೆ ಹೋಗಪ್ಪ ಅಂದ ಹೋದ ಭೂಲೋಕಕ್ಕೆ ಬಂದು ಒಬ್ಬ ಹುಡುಗ 25 ವರ್ಷಕ್ಕೆ ಹುಡುಗ ಕಂಟಿದ್ದ ಏತಮ್ಮ ನೇದು ನಾನು ನಾರದ ಮುಂದೆ ಹೇಳ ನನಗೆ ಅವಸರದ ಹ್ಯಾಂಗೆ ಮನುಷ್ಯ ಆಗ್ರಿ ಗಾಡಿ ಓಡಿಸ್ತಿರ್ತದೆ ಹಿಂಗೆ ಮಾತಾಡ್ತಿರ್ತದೆ ತಿಂಗಾಗ ಇನ್ನ ಯಾಕೆ ಅವಸರದ ಏನು ಸುದ್ದಿ ಅದು ಹೇಳ ನಾ ಕೈಲಾಸ ಬರಬಲ್ಲ ಕೋಪ ಮುಂದೇನು ಹೇಳು ನಿನ್ನ ಕೈಲಾಸ ಕರ್ಕೊಂಡು ಹೋಗ್ಬೇಕು ಮಾಡಿ ಅಂದವ ಈಗ ನಾವು ಕಬ್ಬು ಹಚ್ಚಿ ಪೈಪ್ಲೈನ್ ಮಾಡಿ ಕಬ್ಬು ಹೋಗಕ್ಕೈತಿ ಒಂದು ಕೆಲಸ ಮಾಡಿ ಆ ಕೈಲಾಸದಾಗ ಇದ್ದೊಂದು ಕರ್ಕೊಂಡು ಬಾ ಕಬ್ಬು ಕಡೆಯಕ್ಕೆ ಬೇಕು ಏನು ಮಾಡ್ತೀರಿ ಏನು ಭ್ರಮ ಮನುಷ್ಯಾಗ ಒಂದು ಕೆಲಸ ಆಗೋದಿಲ್ಲ ಅಂತ ಯಾರು ಮುಂದೆ ನೋಡದ ಮತ್ತೊಬ್ಬ ಹುಡುಗ ತಮ್ಮ ಅನಿಲ್ಲ ಏನು ನಾನು ಆಡೋಲ್ಲ ಮುಂದೆ ಹೇಳ್ರಿ ಕೆಲಸ ಏನು ಮುಂದೆ ನಾ ಕೈಲಾಸದಿಂದ ಬಂದಿರಬಹುದು ಬಸ್ಸಿಗೆ ಬಂದಿರ್ಬೋದು
ಏನಿಗೆ ಬಂದಿರಬಹುದು ರೀ. ಏನು ಯಾಕೆ ನಿನ್ನ ಕೈಲಾಸಕ್ಕೆ ಹಾಕೊಂಡು ಕೈಲಾಸ ಅದು ಕಣ್ಣ ಖುಷಿತರಿ ಯಾಕೆ ಹೋಗ ಈಗ ಅಂಗಡಿ ಇಟ್ಟು ಒಂದು 4 ಮಂದಿಯಾಗ ವ್ಯಾಪಾರ ನಡೆಸೋದು ಚಂದಾಗ ನಡೆದಕ್ಕೆ ಮಾರಾಯ. ಈಗಿಟ್ಟು ಮನುಷ್ಯರಾಗಿ ಬಂದಾನಂತೆ ಇದಕ್ಕೆ ದನ ಇದ್ದ ಯಾವ ಈಗ ಮನುಷ್ಯರಾಗಿ ಬಂದೀನಿ ಮಾರಾಯ ಅಲ್ಲ. ಇದೇನು ಪ್ರಮಾಣ ಒಂದಮ್ಮ ಒಟ್ಟು ಕಡೆಗೆ ಗುಡಿಯಾಗ ಒಬ್ಬ ಹುಡುಗ ಕೈ ಮುಕ್ಕೊಂಡು ಕೂತಿದ್ದ ಇರಕ್ಕೆ ಸಿಗ್ತದೆ ನಮ್ಮ ಗುಡಿಯಾಗ ಬಂದಾನು ಕೈ ಮುಕ್ಕೊಂಡು ನಿಂತ ಅಂದ ಬಳಿಕ ನಾರ ಕಣ್ ತರಲ್ಲ ಯಾರು ನಾನು ನಾರದ ನಾನು ಪುರಾಣದಾಗ ಪುರಾಣ ಅದಕ್ಕೆ ಸ್ವಲ್ಪ ಕೇಳಿದ್ದ. ಪುರಾಣದಾಗ ನಾನು ಕೇಳಿ ನಿಮ್ಮ ನಾರದ ಹೆಸರು ನೀವೇ ಹೆಣ್ಣು ನಾರದ ಹೌದು ನಾನು ನಾ ಕೈಲಾಸದಿಂದ ಬಂದೀನಿ ಹೌದು. ಪಾರ್ವತಿ ಪರಮೇಶ್ವರಿ ಆರಾಮದ ಮತ್ತೇನು ಗುಡ್ಗೆ ಔಷಧ ಕೂಡ ಅವನ ಅವ್ರು ಆರಾಮದ. ನಾ ಯಾಕೆ ಬಂದೀನಿ ಗೊತ್ತೇನು ಯಾಕೆ ನಿನ್ನ ಕೈಲಾಸಕ್ಕೆ ಕರ್ಕೊಂಡು ಹೋಗ್ಬೇಕಂತ ಮಾಡಿ ಅದೆಲ್ಲ ಖರೆ ರೀ. ಬರ್ತಾನ ಈಗ ಮದುವೆ ಆಗೈತಿ ನಾನು ಈಗ ಮದುವೆ ಆಗೈತಿ. ಒಂದು ಮಗ ಅಂತಂದ್ರೆ ಕೆಲಸ ಮುಗೀತು. ಅವಂದ ಗಿರಾಕಿ ಬರ್ತಾನೆ ಇರ್ತೈತಿ ಬಿಡಬಾರ್ದು ಅವನು ರಾಮಣ್ಣ ಅಂತ ಹೆಸರು ಕೇಳ್ಕೊಂಡ ಫೋನ್ ನಂಬರ್ದು ಬರ್ಕೊಂಡಿದ್ದೆ ಯಾವ ಗಿರಾಕಿ ಸಿಗ್ಬೇಕಲ್ಲ ಫೋನ್ನಾಗ ಸಿಗ್ತೈತೆ ನೋಡಿ ಗಿರಾಕಿ ಹೇಗೆ ಬೇಕಾದ್ರೆ ಇರೋಲ್ಲಕ್ಕ. ಮುಂದೆ ತಪಾಸ್ತು ಒಂದು ಆಡದ 1 ವರ್ಷ ತುಂಬದ್ರೊಳಗೆ ಗಂಡ ಮಗ. ಇಷ್ಟು ಖುಷಿ ತುಂಬ ಮಂದೆಲ್ಲ ಖುಷಿಯಾಗಿದ್ದರು. ಹುಡುಗನ ಎತ್ತಿ ಮುದ್ದಾಡ್ತಿದ್ದ ನಾರಾಯಣ ಬಂದ ನಾರದ ಅವಂದ ಗೊತ್ತಿಲ್ಲ ನಾರ ಗೊತ್ತೈತೆ ಗುಡಿಯಾಗ ಬೆಟ್ಟ ಹಾಗೆ ಆಗಿದ್ದು. ಮತ್ತು ಮಗ ಹುಟ್ಟಿದ ಕೂಡಲೇ ಕೈಲಾಸ ಬರ್ತಾ ಇದ್ದಿಲ್ಲ ಅಂದಿನ ರೀ ಕೆಟ್ಟ ಅವಸರ ಮಾಡ್ತೀವಿ. ಈಗ ಹುಡುಗ ಹುಟ್ಟೈತಿ ಈಗ ಹಿಂಗೆ ಬಿಟ್ಟು ಬಂದಂದ್ರೆ ಮಂದಿ ಏನಂತಾರ ಮತ್ತೇನು ಮಾಡ್ಬೇಕತಿ ಹುಡುಗ ಶಾಲೆ ಕಲಿಸಿ ಒಂದಿಟ್ಟು ನೌಕರಿ ಹಚ್ಚಿ ಅವ್ನ ತಲೆ ಮೇಲೆ ಅಕ್ಕಿ ಕಾಳು ಹಾಕಿ ಅವನು ಹೊಟ್ಟಿ ಮ್ಯಾಲ ಒಂದು ಹುಡುಗ ಹುಟ್ಟಿದಂದ್ರೆ ನೋಡ್ರಿ ಯಾಕಡೆ ಹೋಗ್ತಾ ಎಲ್ಲಿಗೆ ಹೋಗ್ತೀವಿ ಅವ ಅಂದ ಈಗ ಹುಟ್ಟೈತಿ ಅದು ಇದ್ರ ಹೊಟ್ಟಿಗೆ ಒಂದು ಹುಟ್ಟಬೇಕತ್ ಮತ್ತೆ ಬರ್ತಾನೆ ಅಂದಾನ ನಾರದ ಆಯಿತು. ಅವನು 10-20 ವರ್ಷ ಆ ಕಡೆ ಭಾಳ ನೆನಪಾಗಲಿಲ್ಲ ನಮಗೆ. ಮತ್ತು ಕೈಲಾಸ ಕಸ ಹೊಡ್ಯಾಕತ್ತಿರ್ಲಿಲ್ಲ ಶಿವ ಏ ದೇವ್ರೆ ಅವ್ರು ಬರ್ತೀನಿ ನಾನು ಶಿವ ಬರ್ತಾನೆ ನಾನು ಸದ್ಯ ಕರ್ಕೊಂಡು ಬರ್ತಾನೆ ಹೋಗ್ತ ಹಾಗ ಹುಡುಗರು ಅಂಗದಾಗ ಆಡಕ್ಕೆ ಹಟ್ಟಿದ್ದು ರಮಣ ಅವನು ಯಾರ್ರಿ ನಮ್ಮ ಮುಖ್ಯ ಸಾಕ್ತಲ್ರಿ ಅದು ಬರ್ತೀನಂದಿದ್ದ ಸತ್ತಾನ ಅಂದ್ರೆ ಇಟ್ಟು ಆಸಕ್ತಿ ಪ್ರಪಂಚನಾಗ ಅದಾನಂದ್ರೆ ಬಹುಶಃ ಇವು ಮತ್ತೆ ಎಲ್ಲಿ ಹೋಗಿಲ್ಲ ಇಲ್ಲಿ ಇಲ್ಲೂ ಅದಾನಂತ ನೋಡ್ಕ ಅಂಗದಾಗ ನಾಯಿ ಮಾಡ್ಕೊಂಡಿತ್ತು ನಾಯಿಗೆ ನಾರದ ಕೇಳ ಗೊತ್ತಾತು ಮಾಡ್ತೀರಿ ನಾಯಿ ಮಾಡ್ತು ಮತ್ತು ಕೈಲಾಸಕ್ಕೆ ಬರ್ತಾನೆ ಅಂದಿದ್ದೆಲ್ಲ ನಾಯಿ ಕೇಳ್ತಾನೆ ಇನ್ನು ಕೈಲಾಸಕ್ಕೆ ಬರ್ತಾನೆ ಅದು ನಾಯಿ ಏನಂತ ಗೊತ್ತೇನ್ರಿ ಮಕ್ಕಳು ಹೊಲಕ್ಕೆ ಹೋಗ್ತಾರೆ ಸೊಸ್ತಾರು ಅಡುಗೆ ಮಾಡಕ್ಕೆ ಹೋಗ್ತಾರೆ ಮನೆ ಕಾಯವ್ರು ಯಾರತ್ತದ ನಾಯಿ ದಯವಿಟ್ಟು ಆ ನಾಯಿ ಯಾವುದಕ್ಕೆ ಕೇಳ ನಿತ್ಯ ಲಕ್ಷಣ ನೀನು ನಿತ್ಯ ಇದ್ದೀಯಪ್ಪ ಶರೀರ ಉತ್ಪತ್ತಿ ನಾಶ ಉಳ್ತದ ನೀನು ನಿತ್ಯ ಇದ್ದೀಯ ಹೇಗ ಅಂತ ಕೇಳಿದ್ರೆ ಮಣ್ಣಿನಿಂದ ಹುಟ್ಟಿದ ಗಡಿ ಮಣ್ಣನ್ನೇ ಮರೆಸಿ ತಾನೇ ಮುಂದೆ ಬಂದು ತಿಳಿಯೋ ಹಾಗೆ
ಹುಟ್ಟುತ್ತಿತ್ತ ಪೂರ್ವದಲ್ಲಿ ಘಟದ ಪ್ರಕಹ, ನಾಶ ಹಂತದಲ್ಲಿ ಘಟದ ದೋಷ. ಮತ್ತು ಘಟಪಟಾದಿಗಳಲ್ಲಿ ಅನ್ಯೋನ್ಯ ಅಭಾವ. ಮಂಡಳ ಘಟ ಇಲ್ಲವೇ ಇಲ್ಲ, ಅತ್ಯಂತ ಅಭಾವ. ಸುಪುತ್ರ, ನೀನು ಆತ್ಮಸ್ವರೂಪಿದ್ದೀಯ. ಉತ್ಪತ್ತಿ ರಹಿತನಾಗಿರುವುದರಿಂದ ಪ್ರಾಕಾಭಾವ ಇಲ್ಲ. ನಾಶರಹಿತನಾದ್ದರಿಂದ ಪ್ರಧ್ವಂಸಾಭಾವ ಇಲ್ಲ. ಎಲ್ಲ ವಸ್ತುಗಳ ಅನ್ಯೋನ್ಯವಾಗಿ ತುಂಬಿಕೊಂಡಿರುವುದರಿಂದ ಏನು ಅನ್ಯೋನ್ಯ ಅಧ್ಯಾಸ ಇಲ್ಲ, ಅನ್ಯೋನ್ಯ ಅಭಾವ ಇಲ್ಲ. ಪರಮಾರ್ಥ ದೃಷ್ಟಿಯಿಂದ ಅದೇನು ಮಣ್ಣ ಶರೀರ ಅತ್ಯಂತ ಅಭಾವ. ಆದ್ದರಿಂದ ವಿಚಾರ ಮಾಡು. ಅಭಾವಗಳು ಅನಾತ್ಮ ವಸ್ತುಗಳಿಗೆ ಸಿಗುತ್ತಾ ಹೊರತು ಆತ್ಮನ ನಿತ್ಯ ಮತ್ತು ಸತ್ತ ಎರಡೂ ಕ್ಷೇಮ ಕಾಣಿಸ್ತಾವ. ಹೌದಲ್ರಿ? ಸದ್ರೂಪ ನಿತ್ಯ. ಸದ್ರೂಪ ಏನು ಹೇಳ್ತತಿ? ತ್ರಿಕಾಲ ಬಾಧ್ಯತ್ವ, ಕಾಲಾತೀತ. ಹೌದಲ್ರಿ? ಕಾಲ ಅನ್ನೋದು ಇಲ್ಲ. ಸದ್ರೂಪ ಯಾವಾಗಲೂ ಇರುವಂಥದ್ದು ಭಾವರೂಪ. ಇಲ್ಲಿ ದೇಹಾದಿಗಳ ಅಭಾವ ರೂಪವನ್ನು ಹೇಳ್ತಾ ಇದ್ದಾರೆ. ಆತ್ಮ ಸದಾ ಭಾವರೂಪ ಅದಾನೆ. ಪ್ರತಿಯೋಗಿ ಅಪ್ರತಿಯೋಗಿಯಾಗಿದ್ದಾನೆ. ಆದ್ದರಿಂದ ಇನ್ನೊಂದು ಸ್ವಲ್ಪ ನಾವು ವಿಚಾರ ಮಾಡಿ ನೋಡಿದರೆ ಸದ್ರೂಪ ಆಧಾರ ಚಿತ್ತು ನಿತ್ಯ ಆನಂದ ಇವೆಲ್ಲ ಅಧಿಷ್ಠಾನ ಅಂದರೆ ಸದ್ರೂಪ ಆಧಾರದ ಅವಿದ್ಯೆಗೂ ಅವಕಾಶ ಕೊಡ್ತೈತಿ. ಸದ್ರೂಪ ಬಾ ಇಲ್ಲಿ ನೀನು ಅಂತದ್ದು ಸದ್ರೂಪ ಅವಕಾಶ ಕೊಡ್ತೈತಿ ಅದು. ಆದರೆ ಚಿತ್ತು ಆನಂದ ಏನು ವಿಶೇಷಾಂಶದವಲ್ಲ. ಈ ವಿಶೇಷಾಂಶಗಳು ಅವತ್ತನ್ನು ನಾಶ ಮಾಡ್ತಾ ಇದ್ದಾರೆ. ವಿಶೇಷಾಂಶ ಯಾವುದು? ಚಿತ್ತು ಆನಂದ ನಿತ್ಯ ಪರಿಪೂರ್ಣ. ಇವನು ತಿಳಿದಾಗ ಒಂದು ಸಾಮಾನ್ಯ ಚೈತನ್ಯ, ಇನ್ನೊಂದು ವಿಶೇಷ ಚೈತನ್ಯ ಗೊತ್ತಾಗ್ತದೆ. ಚಂದ್ರೋದಯ ಸಾಮಾನ್ಯ ವಿಶೇಷ ಚೈತನ್ಯ ವರ್ಣನೆ ಹೌದ್ರಿ. ಸದಾ ಯಾವಾಗಲೂ ಇರುವುದೇನದು? ಸಾಮಾನ್ಯ ಚೈತನ್ಯ. ಯಾವಾಗಲೂ ಇರೋದು ಸಾಮಾನ್ಯ ಚೈತನ್ಯ. ಸಾಮಾನ್ಯ ಚೈತನ್ಯ ಅಜ್ಞಾನಕ್ಕೆ ವಿರೋಧ ಅಲ್ಲ. ಸಾಮಾನ್ಯ ಚೈತನ್ಯ ಅಜ್ಞಾನಕ್ಕೆ ವಿರೋಧ ಅಲ್ಲ. ಅದು ವಿಶೇಷ ಚೈತನ್ಯ ಏನದಲ್ಲ, ಅದು ಅಜ್ಞಾನವನ್ನು ನಾಶ ಮಾಡ್ತದೆ. ಈಗ ಸಾಮಾನ್ಯ ಪ್ರಕಾಶ, ಸೂರ್ಯನ ಸಾಮಾನ್ಯ ಪ್ರಕಾಶ ಹತ್ತಿ ನೂಲ ಅರಿವಿಗಳನ್ನು ಸುಡುವುದಿಲ್ಲ, ಅವಕಾಶ ಕೊಡ್ತದೆ ಇರ್ಲಕ್ಕೆ. ಅದೇ ಸೂರ್ಯನ ಪ್ರಕಾಶ ಕನ್ನಡಿಯ ಮೂಲಕವಾಗಿ ಬಂತು ಅಂದ್ರೆ ಸುಟ್ಟು ಬಿಡ್ತೈತೆ. ಹಾಗೆ ಸದ್ರೂಪ ಏನದ ಅಂತ ಕೇಳಿ ಎಲ್ಲರಲ್ಲಿಯೂ ಅದ ಸದ್ರೂಪ. ಅಜ್ಞಾನವನ್ನು ಹಾಗೆ ಜೋಪಾನ ಮಾಡ್ಕೊಂಡು ಐತದ. ಹೌದು, ಇದ್ದೇನೆ 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 ಇದ್ದೀಯಪ್ಪ. ಏನಿದ್ದೆ ಅಂದ್ರೆ ಮುಂದೆ ಕೂತಾನಲ್ರಿ, ಕಾಣಿಸೋದಿಲ್ಲ ಮತ್ತೆ ಮಾತಲ್ಲ. ವಿಶೇಷಾಂಶದ ಜ್ಞಾನ ಆದ್ರೆ ಆ ಅಜ್ಞಾನವನ್ನು ಕಳೀತೈತಿ ವಿನಃ ಸಾಮಾನ್ಯ ಅಂಶದ ಜ್ಞಾನ ಅಲ್ರಿ ಸರ್ವತ್ರ ವ್ಯಾಪಕವಾಗಿರ್ತಕ್ಕಂಥದ್ದು ಸಾಮಾನ್ಯ ಅಂಶ. ಅಧಿಕ ಕಾಲ ಅಧಿಕ ದೇಶದಲ್ಲಿ ವರ್ತಿಸುವುದು ಸಾಮಾನ್ಯ ಅಂಶ. ಅಲ್ಪ ಕಾಲ ಅಲ್ಪ ದೇಶದಲ್ಲಿ ವರ್ತಿಸುವುದು ವಿಶೇಷ ಅಂಶ. ಆ ವಿಶೇಷ ಅಂಶಕ್ಕನ್ನು ಅಧಿಷ್ಠಾನ ಅಂತ ಕರೀತಾರೆ. ಈ ವಿಶೇಷ ಅಂಶವನ್ನು ನಾವು ತಿಳ್ಕೊಂಡಾಗನ ಅಜ್ಞಾನ ನಿವೃತ್ತಿ ಆದೀತೆ ವಿನಃ ಅಧಿಷ್ಠಾನ ಜ್ಞಾನ ಆಗದ ಹೊರತಾಗಿ ಆ ವಿಶೇಷ ಅಜ್ಞಾನದ ನಿವೃತ್ತಿ ತಮ್ಮ. ನೀನು ಹೇಳಿದ್ದಲ್ಲ ಹಾಗದಾಗಿನ ಹಾವ ಒಂದು ಕಾಯಿ ಹೊಡೆದ್ರೆ ಹೋಗ್ಕತ್ತೇನು, ಭುಜ ಮಾಡಿದ್ರೆ ಹೋಗ್ಕತ್ತೇನು? ಏನಿಲ್ಲ.
ಅದೊಂದತಿ ಬ್ಯಾಟ್ರಿ ತೊಗೊಂಡು ಬಾರೋ ನಾವು ಊರಕ್ಕೆ ಕುಳಿತೈತೆ ಹಾಗೆ ಮನುಷ್ಯನಿಗೆ ಏನಾಗಿದೆ ಅಂತ ಕೇಳಿದ್ರೆ ಈ ಸಾಮಾನ್ಯ ಅಂಶದಿಂದ ಕೂಡಿಕೊಂಡಿರುವುದರಿಂದ ಇದು ಅಜ್ಞಾನವನ್ನು ನಾಶ ಮಾಡಬೇಕಾಗಿತ್ತು ಅಂತಂದರೆ ಗುರುಮುಖದಿಂದ. ಯೋಗ್ಯ ಗುರು ಅದು ಭಾಳ ಅದ್ಭುತದ. ಶ್ರೋತ್ರಿಯನು ಬ್ರಹ್ಮನಿಷ್ಠನು ಅಲ್ರಿ. ಈ ಬೆಳಕ ಇದು ವಿದ್ಯುತ್ತಿಂದೋ ಏನು ಬಲ್ಬಿಂದೋ? ಹೇಳ್ರಿ ಅಪ್ಪ, ಏನಾರ ಹೇಳ್ರಿ. ಆ ಮಂಗಳೆಲ್ಲ ದಿವಾಯಾಗಿ ಹೋಗೈತಿ ಹೇಳಿ. ಈ ಬೆಳಕು ಏನತ್ತಿಲ್ಲ, ಇದಕ್ಕೆ ವಿದ್ಯುತ್ತಿಂದು ಏನು ಬಲ್ಬಿಂದು? ಬಲ್ಬಿಂದು ಅಂದ್ರೆ ಬಲ್ಬ್ ತೆಗಿ. ಬಲ್ಬ ಜೀವಂತಿರ್ಬೇಕು, ತಂತಿಯೊಳಗ ಕರೆಂಟ್ ಹರಿತಿರ್ಬೇಕು. ಗುರುಗಳಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಕರೆಂಟ್ ಹರಿತಿರ್ಬೇಕು. ಸಾಧನ ತಕ್ಷಣ ಸಂಪನ್ನ ಆಗಿರ್ತಕ್ಕಂಥ ಬಲ್ಬ ಬಲ್ಬ ಜೀವಂತಿರ್ಬೇಕು, ಸತ್ತಿರಬಾರ್ದು ಬಲ್ಬ, ಸತ್ತಿರಬಾರ್ದು ಬಲ್ಬ. ನಾವು ಭಾಳ ಉಪದೇಶ ತಗೊಂಡು ಅಂದ ಉಪದೇಶ ತಗೊಂಡು ಮುಕ್ತಾಗಿದ್ದು ಸಂತತಿ ಬಲ್ಬನ. ಶ್ರವಣ ಎಲ್ಲ, ಮನನ ಎಲ್ಲ, ನಿಧಿಧ್ಯಾಸನ ಎಲ್ಲ ಸುಮ್ಮನ ಆಗುವರೆ ಬ್ರಹ್ಮ ಅಂತಾರಲ್ಲ, ಆಗುದಿಲ್ಲ. ನೀನು ಗುರುಗಳಿಗೆ ಘಟವು ಮೃತ್ತಿಕೆಯಲ್ಲಿ ನೋಡಿದ ಧಿಟಲಿತಾನೇ ಮಿಥ್ಯವಾಗಿದೆ, ಘಟಕ್ಕೆ ಚತುರ ಭಾಸವಲ್ಲದೆ ಮಣ್ಣಿಗೆಂತಹುದು, ಘಟದ ಘಟದ ಪರಿ ದೇಹಾದಿ ಜಗವಿದು, ಸಟಿಯದಾಗಿಯೇ ಮರುಳು ಮಾಡಿತು ಧಿಟವುನೇ ಅದರಿಂದ ನಿತ್ಯವು ತಿಳಿದು ನೋಡೆಂಬ. ಅಲ್ಲ, ಘಟವು ಮೃತ್ತಿಕೆಯಲ್ಲಿ ನೋಡ್ರೆ ದಿಟಲಿತಾನೇ ಮಿಥ್ಯವಾಗಿದೆ. ನೀನು ಎರಡು ದೃಷ್ಟಿ ಅದ, ಒಂದು ಘಟದ ದೃಷ್ಟಿ ಅದ, ಒಂದು ಮಣ್ಣಿನ ದೃಷ್ಟಿ ಅದ. ಅದಲ್ರಿ ಯಾವುದು ಸತ್ಯದ? ಮಣ್ಣು ಸತ್ಯದ. ಘಟ ತೋರಿ ಅಡಗುತ್ತದ. ಆದ್ದರಿಂದ ಘಟದ ಪರಿ ದೇಹಾದಿ ಜಗವಿದು, ಘಟದಂತೆ ದೇಹಾದಿ ಈ ಜಗತ್ತು ಸಟಿಯಾಗಿಯೇ ಮರಳು ಮಾಡಿತು. ಸುಳ್ಳಿದ್ರು ಕೂಡ ನಮ್ಮನ್ನು ಮರಳು ಮಾಡೈತು. ಮರಳು ಮಾಡಿ 54 ಲಕ್ಷದಾಗ ತಿರುಗಾಕತ್ತೈತಿ ನೋಡ್ರಿ. ಹಂಗೆ ತಿರುಗ್ತೈತಿ. ಈಗ ಸ್ಟಾಪ್ ಅನ್ನೋದೇ ಇಲ್ಲ. ಯಾವಾಗ ಸ್ಟಾಪ್ ಆಕತ್ತೆ ಅಂದ್ರೆ ನಿಜವಾದ ನಿನ್ನ ಆತ್ಮಸ್ವರೂಪವನ್ನು ದೃಢವಾಗಿ, ದೃಢ ಅಪರೋಕ್ಷ ಬ್ಯಾರೆ, ಅದೃಢ ಅಪರೋಕ್ಷ ಬ್ಯಾರೆ ರೀ. ಚಂದ್ರೋದಯ ಅದೃಢ ಅಪರೋಕ್ಷ ಅಂದ್ರೆ ಏನು? ಅಸಂಭಾವನಾ ವಿಪರೀತ ಭಾವನಾ ಸಹಿತವಾಗಿ ಜೀವ ಬ್ರಹ್ಮರ ಏಕತ್ವದ ನಿಶ್ಚಯ ಮಾಡಿದರೆ ಅದೃಢ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನವು ಯಾವುದರಿಂದ ಆಗುತ್ತದೆ? ನೆನಪು ಮಾಡ್ಕೋರಿ. ಚಂದ್ರ ಅಂದ್ರೆ ಸಾಮಾನ್ಯತೆ ತಿಳ್ಕೋಬೇಡ್ರಿ. ಅಲ್ರಿ ಏನು ಹೇಳ್ಕತ್ತಿದ್ದೆ? ಅದೃಢ ಅಪರೋಕ್ಷ ಎಲ್ಲರಿಗೂ ಒಂದೇ ರೀತಿ ಉಪದೇಶ ಮಾಡ್ತಾರೆ ಗುರುಗಳು. ಒಬ್ರಿಗೆ ದೃಢ ಆಕತಿ, ಒಬ್ರಿಗೆ ಅದೃಢ ಆಕತಿ. ಯಾಕೆ? ದೋಷ, ಮಲದೋಷ, ಮಲ ವಿಕ್ಷೇಪ ದೋಷ ಇರುವುದರಿಂದ, ಪಾಮರ ಪುರುಷದ ಸಂಘದ ಸಂಸ್ಕಾರ ಇರುವುದರಿಂದ ಏನಾಗೈತಿ ಅಂತ ಕೇಳ ಅದೃಢ ಅಪರೋಕ್ಷ ಆಗ್ತದೆ. ದೃಢ ಅಪರೋಕ್ಷ ಅಂದ್ರೆ ಏನೋ? ಅಸಂಭಾವನೆ ಭಾವನೆ ರಹಿತವಾಗಿ ಬ್ರಹ್ಮಾತ್ಮರ ಏಕತ್ವದ ನಿಶ್ಚಯದ ದೃಢ. ಈ ದನ ಕಟ್ಟಾಕ ಊಟ ಬಡಿತಾರೆ, ಗೊತ್ತೈತೆ? ಊಟ ಬಡಿತಾರಿಲ್ಲ, ಊಟ ಬಡಿದ ಅಗಾಡಿಸಿ ನೋಡ್ತಾರೆ. ಯಾಕೆ ಕೇಳ್ಬೇಕತ್ತಾರ? ಅವೇ ಶಾಕ್ ನೋಡ್ತಾರೆ, ಗಟ್ಟಿಯಾಗಿತ್ತು ಇಲ್ಲ. 18 ವರ್ಷ ಆತ ಅಗಾಡಿಸಿ ನೋಡಕ್ಕೆ ಹತ್ತೀವಿ ನಾವು. ಏನು ಮಾಡೋದು ಮಾರಾಯ?
ಆದ್ದರಿಂದ ಘಟದ ಪರಿದೇಹಾದಿ ಜಗವಿದು ಸತಿಯನಾಗಿಯೇ ಮರುಳ ಮಾಡಿತು ಜಿಟವನಿ ಅದರಿಂದ ನಿತ್ಯನು ತಿಳಿದು ನೋಡಿ ಅಂತ ನೋಡಪ್ಪ. ನೀನು ಅಂದ್ರೆ ಆತ್ಮ, ನೀನು ನಾನು ಅನ್ನೋದ್ರಾಗ ಯಾಟದವ್ರ ಒಂದು ಜೀವ, ಜೀವ ಆರೋಪಿತದ ಊಟಸ್ಥ ಚೈತನ್ಯ ಏನದ ಅನಾರೋಪಿತದ. ಅದಕ್ಕೆ ವಿಚಾರ ಮಾಡಿ ನೋಡು, ದೇಹಾದಿ ಎಲ್ಲ ಸಟಿಯಾಗಿಯೇ ಮರುಳು ಮಾಡಿತು ಜುಟವು ನೀನು ನಿತ್ಯನು ತಿಳಿದು ನೋಡಿ ಅಂತ. ನಾನು ಯಾವಾಗಲೂ ಇರುವವನಾಗಿದ್ದೇನೆ, ಆತ್ಮಸ್ವರೂಪನಾಗಿ ಇರುವವನಾಗಿದ್ದೇನೆ. ಘಟ ಕುಂಬಾರ ಘಟವನ್ನು ಮಾಡ್ತಾನೆ, ಒಳಗೆ ಆಕಾಶ ತುಂಬತಾನ ಇಲ್ರಿ, ತುಂಬಲ್ಲ ಆಕಾಶ ಐತಲ್ರಿ ಒಳಗ ತುಂಬ ಮೊದಲ ಇತ್ತರಿ ಆಕಾಶ ಹೊಡಿತಪ್ಪ, ಒಡಾಕಾಶ ಆತು. ಮತ್ತ ಏನು ಆಕಾಶ ಇದು ಘಟನೋ ಮರ, ಇದು ಘಟವೇ ಖುಷಿ ಘಟವೇ ಘಟವೆಂದು ತೋರಿ ಮೋಹಿಪದನು ಏನೆಂಬೆ. ಇದು ಘಟ, ಇದು ಒಡದತಿ ಹೊಡೆದು ಹೊಕ್ಕತ್ತ ಒಂದು ದಿವಸ ಒಡೆದ್ರು ಕೂಡ ಆತ್ಮ ಆಕಾಶದಿಂದ ಯಾವಾಗಲೂ ಇರುವವನಾಗಿದ್ದಾನೆ. ಪುಣ್ಯಾತ್ಮರೇ, ಆತ್ಮನ ಕಡೆಗೆ ದೃಷ್ಟಿ ಇರಲಿ, ಇದು ಹೊಕ್ಕತಿ, ಯಾವ್ದು ಬಂದತಿ ಅದು ಹೊಕ್ಕತಿ, ಇದ್ದದ್ದು ಇರ್ತತಿ. ಹೌದಲ್ರಿ? ಮತ್ತೆ ಬಂದದ್ದು ಹೋಗ್ತತಿ, ಇದ್ದದ್ದು ಗೊತ್ತಿರ್ತಾನೆ ನಿಮ್ಗೆ. ಬಂದದ್ದು ಯಾವುದು, ಇದ್ದದ್ದು ಯಾವುದು? ಬಂದದ್ದು ಯಾವುದು? ಏನಾಗೈತಿ ಅಂತ ಕೇಳಿದ್ರೆ ಇದುವೇ ನಾನು ಅನ್ನೋದೇನು ಗಟ್ಟಿಯಾಗೈತಲ್ಲ, ಇದು ಅನಿತ್ಯದ. ನೀನು ನಿತ್ಯ ಸ್ವರೂಪ ಇದ್ದೀಯ. ಹವನಿಶುದ್ಧಿ ದೇಶ ಕಾಲದ ನಿಯಮ ಕಲ್ಪನೆ ಮಿಥ್ಯೆಯಾಗಿದೆ. ಸಮಯದ ಹೊರಗೆಲ್ಲ ನೀ ತುಂಬಿ ನಿಂತಿರುವೆ. ಕೋರ ಕೇಳಿ ಪಂಚಭೂತದ ನಿವಹವೆಲ್ಲವೂ ನಿನ್ನೊಳಗೆ ಒಗೆದಿರೆ ಭವಕ್ಕೆ ದೂರ ನಿಶುದ್ಧನೇ ಪರಿಪೂರ್ಣ ಆಗಿರುವ ಪೂರ್ಣದ ಲಕ್ಷಣ, ಪರಿಪೂರ್ಣದ ಲಕ್ಷಣ ಹೇಳ್ತಾ ಇದ್ದಾರೆ. ಅವನಿಶುದ್ಧಿ ದೇಶ ಕಾಲದ ನಿಮಃ ಕಲ್ಪನೆ ಮಿಥ್ಯೆಯಾಗಿದೆ, ಲೆಕ್ಕಕ್ಕೆ ಬಾರದೆ. ಅವನಿಸದಂದ್ರೇನು? ಲೆಕ್ಕಕ್ಕೆ ನಿಲುಕದೇ ಇರತಕ್ಕಂತಹ ಯಾವ ದೇಶ ಕಾಲ ಸಮೂಹ ಕಲ್ಪನೆಯು ಮಿಥ್ಯವಾಗಿದೆ. ನೀನು ಕಾಲಾತೀತ, ನೀನು ದೇಶ ಪರಿಚ್ಛಿನ್ನ ಅಲ್ಲ, ನೀನು ವಸ್ತು ಪರಿಚ್ಛಿನ್ನ ಅಲ್ಲ. ಅದಲ್ರಿ, ನೀನು ಪರಿಪೂರ್ಣ ಇದ್ದೀಯ, ಎಲ್ಲದರೊಳಗೂ ಇದ್ದೀಯ. ಎಲ್ಲದರೊಳಗೂ ಒಂದು 100 ಘಟ ಅದಾವ ಅಂತ ತಿಳ್ಕೊ. 100 ಘಟದಾಗ 100 ಆಕಾಶ ಅದ ಇಲ್ರಿ? 100 ಘಟ 100 ಅದಾವ್ರಿ, ಆಕಾಶ 100 ಅದಾವಿಲ್ಲ? ಆಕಾಶ 100 ಇಲ್ಲೋ, ಶರೀರ 100 ಅದಾವ, ಆತ್ಮ 100 ಅದಾವ. ನಮ್ಮಲ್ಲಿರುವ ಆತ್ಮ ನಿಮ್ಮಲ್ಲೇ, ನಿಮ್ಮಲ್ಲಿರುವ ಆತ್ಮ ಅಲ್ಲ, ಎಲ್ಲ ಕಡೆಗೆ ಅದ, ಪರಿಪೂರ್ಣ ಅದ. ತುಕಾರಾಮ್ ಮಹಾರಾಜರು ಒಂದು ಕಡೆ ಕೀರ್ತನೆ ಮಾಡಕ್ಕೆ ಹೋಗಿದ್ರು. ಅದು ಊರು ಹೊರಗಿಂದ ಒಂದು ಗುಡಿ ಮುಂದೊಂದು ಬಾವಿ, ಸಂತರೆಲ್ಲ ಕುಂತು ಬಾಯಾಗ ಹೋಗಿ ನೀರು ತುಂಬ್ಕೊಂಡು ಬಾ ತಮ್ಮನ್ನು ಕಳಿಸಿದ್ರು. ವಾದ ಅಲ್ಲಿ ಬ್ರಹ್ಮ ಪಿಶಾಚಿ ಕುಂತಿತ್ತು, ಓಡಿ ಬಂದವ. ಯಾಕೋ ನೀವು ಹೋತ್ರಿ, ಬ್ರಹ್ಮ ಪಿಶಾಚಿ ಐತಿ. ಮತ್ತಪ್ಪ ನೀ ಹೋಗು, ಅವನು ಹಂಗೆ ಓಡಿ ಬಂದ. ತುಕಾರಾಮ್ ಅವರು ತಾಯಿ ಕೊಡ